ಯುವರಾಜ್ ಸಿಂಗ್ ಅಂದಿದ ತಕ್ಷಣ ನಿಮ್ಗೆ ಅವ್ರ ಬಗ್ಗೆ ಏನ್ ನೆನಪಾಗತ್ತೆ? 6 ಬಾಲಿಗೆ 6 ಸಿಕ್ಸ್ ಗಳನ್ನ ಹೊಡೆದಿದ್ದಾರೆ ಗುರು, ಭಯಂಕರ ಬ್ಯಾಟ್ಸ್ಮನ್ ಅಂತ ಅನ್ಸ್ಬೋದಲ್ವಾ? ಆದ್ರೆ ಪರ್ಸನಲಿ ನಂಗೆ ಅವ್ರ ಬಗ್ಗೆ ಏನ್ ನೆನಪಾಗತ್ತೆ ಗೊತ್ತಾ? 17 ವರ್ಷಗಳ ಕಾಲ ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಪ್ರತಿ ದಿನ ಕೆಲಸ ಮಾಡಿದ್ರು ಅನ್ನೋದು ನೆನಪಾಗೋದಿಲ್ಲ. ಯುವಿ ಕ್ಯಾನ್ ಫೌಂಡೇಶನ್ ಅಂತ ಸೃಷ್ಟಿ ಮಾಡಿ ಪ್ರತಿದಿನ ಸಾವಿರಾರು ಜನ ಕ್ಯಾನ್ಸರ್ ಪೇಷಂಟ್ ಗಳಿಗೆ ನೆರವಾಗ್ತಿದ್ದಾರೆ ಅನ್ನೋದು ನೆನಪಾಗೋದಿಲ್ಲ. 2012ನೇ ಇಸ್ವಿನಲ್ಲಿ ಅರ್ಜುನ ಪ್ರಶಸ್ತಿ, 2014ನೇ ಇಸ್ವಿನಲ್ಲಿ ಪದ್ಮಶ್ರೀ ಪ್ರಶಸ್ತಿನ ತಗೊಂಡಿದ್ದಾರೆ ಅನ್ನೋ ನೆನಪಾಗೋದಿಲ್ಲ. 2007ನೇ ಇಸ್ವಿನಲ್ಲೇನೆ ಬರೀ 12 ಬಾಲ್ ನಲ್ಲೇ 50 ರನ್ ಗಳನ್ನ ಹೊಡೆದು T20 ಇಂಟರ್ನ್ಯಾಷನಲ್ ಮ್ಯಾಚ್ ನಲ್ಲಿ ಒಂದು ರೆಕಾರ್ಡ್ ನ ಸೃಷ್ಟಿ ಮಾಡಿದ್ರು ಅನ್ನೋ ನೆನಪಾಗೋದಿಲ್ಲ. 2011ನೇ ಇಸ್ವಿನಲ್ಲಿ ಮೀಡಿಯಾಸ್ಟಿನಲ್ ಸೆಮಿನೋಮಾ ಅಂತ ಒಂದು ಕ್ಯಾನ್ಸರ್ ಗೆ ತುತ್ತಾದಂತ ಪರಿಸ್ಥಿತಿನಲ್ಲಿ ಹಾಸ್ಗೆ ಹಿಡಿಯದೆ ಎದ್ದು ಬ್ಯಾಟ್ ಬಾಲ್ ನ ಹಿಡ್ಕೊಂಡು ಬಂದು ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆನ ಬೀಟ್ ಮಾಡಿ ಅದೇ ವರ್ಷದಲ್ಲೇನೆ ಇಂಡಿಯನ್ ವರ್ಲ್ಡ್ ಕಪ್ ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲ ಗುರು, ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅಂತ ಒಂದು ಪ್ರಶಸ್ತಿನ ತಗೊಂಡ್ರಲ್ಲ, ಆ ಒಂದು ಸನ್ನಿವೇಶ ಅವ್ರ ಬಗ್ಗೆ ನಂಗೆ ಬಹಳ ಚೆನ್ನಾಗಿ ನೆನಪಾಗುತ್ತೆ. ಬಾಟಮ್ ಲೈನ್ ಆಫ್ ದ ಸ್ಟೋರಿ ಇಸ್ ವೆರಿ ಸಿಂಪಲ್ ಸ್ನೇಹಿತರೆ, ಸಾವಿರಾರು ಜನರಿಗೆ ಕ್ಯಾನ್ಸರ್ ಬರತ್ತೆ ಇರತ್ತೆ, ಜೊತೆ ಅವ್ರನ್ನೂ ಕರ್ಕೊಂಡು ಹೋಗುತ್ತೆ. ಆದ್ರೆ ಯುವರಾಜ್ ಸಿಂಗ್ ತರ ಕ್ಯಾನ್ಸರ್ ಅಂತ ಕಾಯಿಲೆನು ಬೌಂಡ್ರಿಯಿಂದ ಆಚೆ ಕಡೆಗೆ ಹೊಡೆದೋಡ್ಸಂತ ಒಂದು ಬುದ್ಧಿನ ತಿಳ್ಕೊಂಡು ಅವ್ರ ತರ ನಾವ್ ಅದನ್ನ ಪ್ರತಿದಿನ ಪ್ರಯತ್ನ ಪಡೋಣ, ಮಸ್ತ್ ಮಜಾ ಬರುತ್ತೆ. ಹೆಚ್ಚಿನ ಈ ರೀತಿಯ ಕಥೆಗಳಿಗಾಗಿ ಈ ಪ್ರೊಫೈಲ್ ನ ಫಾಲೋ ಮಾಡಿ. ಶಾಂತಿ.